ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಮಾನ್ಸಿ ವ್ಲಾಗ್ಸ್. ಇವತ್ತು ನಾನು ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಮನೆಯಲ್ಲೇ ನಾವು ಡೈಲಿ ಯೂಸ್ ಮಾಡುವಂಥ ಥಿಂಗ್ಸಿಂದ ಏನೆಲ್ಲ ಮಾಡ್ಬೋದು, ಹಾಗೆ ವೇಸ್ಟ್ ಐಟಮ್ಸ್ಗಳಿಂದ ನಾವು ಏನೇನೆಲ್ಲ ಯೂಸ್ ಮಾಡ್ಬೋದು, ಹೇಗೆಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ನೋಡಿ, ಮೊದಲನೇದಾಗಿ ಈ ಥರ ಬ್ಯಾಂಗಲ್ಸ್ ನಮ್ಮ ಎಲ್ಲರ ಮನೆಯಲ್ಲೂ ಇರುತ್ತೆ, ಹಾಗೆ ಸೇಫ್ಟಿ ಪಿನ್ಸ್ ಕೂಡ ಇರುತ್ತೆ. ಈ ಹೆಣ್ಮಕ್ಳು ಇರೋ ಮನೆಯಲ್ಲಿ ತುಂಬ ಕ್ಲಿಪ್ಸ್ಗಳು ಎಲ್ಲ ಅಂದರೆ ಅಲ್ಲಿ ಇಟ್ಟಾಡ್ತಾ ಇರುತ್ತೆ. ಎಷ್ಟೊಂದು ಕ್ಲಿಪ್ಸ್ ಇರುತ್ತೆ. ಅದು ಹೇಗೆ ಹ್ಯಾಂಗರ್ಸ್ ಇರೋದಿಲ್ಲ, ಬಾಕ್ಸಲ್ಲಿ ಇಟ್ರೂ ಇಮಿಡಿಯೇಟಾಗಿ ನಮಗೆ ಬೇಕು ಅಂದಾಗ ತೊಗೊಳೋದಕ್ಕಾಗಲ್ಲ. ಅದಕ್ಕೊಂದು ಸಿಂಪಲ್ ಟಿಪ್ಪು, ಈ ಥರ ಬ್ಯಾಂಗಲ್ಲಿಗೆ ಈ ಥರ ಹೇರ್ ಪಿನ್ ಹಾಕಿ ಒಂದು ಹಾಲ್ನಲ್ಲೋ ರೂಮ್ನಲ್ಲೋ ಈ ಥರ ಹಾಕಿ ಹ್ಯಾಂಗ್ ಮಾಡಿ, ಅದಕ್ಕೆ ಈ ಥರ ಎಲ್ಲ ಕ್ಲಿಪ್ಸ್ ಎಲ್ಲ ಹೀಗೆ ಹಾಕಿಬಿಟ್ರೆ ಯಾವ ಕ್ಲಿಪ್ಸ್ ಯಾವಾಗ ಬೇಕಾದರೂ ನಾವು ಮ್ಯಾಚಿಂಗಿಗಾದರೂ ಹಾಕ್ಕೋಬೋದು, ಯಾವ ಥರ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ನೀವು ಕೂಡ ಈ ಸಿಂಪಲ್ ಟಿಪ್ಸ್ನ ನೀವು ಟ್ರೈ ಮಾಡಿ. ಹಾಗೆ ಈಗ ಸಡನ್ನಾಗಿ ಆಯಿಲು ಚೆಲ್ಬಿಟ್ಟಿರುತ್ತೆ. ಆ ಆಯಿಲ್ನ ನಾವು ಪೇಪರ್ನಲ್ಲಿ ಒರೆಸ್ತೀವಿ ಅಥವಾ ಬಟ್ಟೆನಲ್ಲಿ ಒರೆಸಿದಾಗ ಆ ಬಟ್ಟೆ ಕೂಡ ಹಾಳಾಗುತ್ತೆ. ಆ ಬಟ್ಟೆನ ನಾವು ಕ್ಲೀನ್ ಮಾಡೋದಕ್ಕೆ ಹೋದಾಗ ಅದು ನೀಟಾಗಿ ಕ್ಲೀನ್ ಆಗೋದಿಲ್ಲ. ಅದಕ್ಕೊಂದು ಸಿಂಪಲ್ ಟಿಪ್ ಏನು ಅಂದರೆ, ಈ ಥರ ಯಾವುದಾದ್ರೂ ಹಿಟ್ಟಾದರೂ ಪರವಾಗಿಲ್ಲ, ಯಾವ ಹಿಟ್ಟಾದರೂ ಪರವಾಗಿಲ್ಲ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಈ ಥರ ಬರುತ್ತಲ್ಲ, ಅದನ್ನು ಆ ಎಣ್ಣೆ ಮೇಲೆ ಹೀಗೆ ಹಾಕಿ ಒಂದು ಪೇಪರ್ನಲ್ಲಿ ಈ ಥರ ನೋಡಿ ಈ ಥರ ಒರೆಸ್ಬಿಟ್ರೆ ಫುಲ್ಲು ಕ್ಲೀನಾಗಿ ನೀಟಾಗಿಬಿಡತ್ತೆ. ಹಾಗೆ ಈ ಕುಟ್ಟಾಣಿ ಇದೆ ನೋಡಿ, ಈ ಕುಟ್ಟಾಣಿನಲ್ಲಿ ನಾವು ಎಷ್ಟೊಂದು ಥರದ್ದು ಈ ಥರದ್ದೆಲ್ಲ ಜೀರಿಗೆ, ಮೆಣಸು ಎಲ್ಲನೂ ನಾವು ಕುಟ್ತಾ ಇರ್ತೀವಿ. ಹಾಗೆ ಬೇರೆ ಎಲ್ಲನೂ ಬೆಳ್ಳುಳ್ಳಿ ಇರ್ಬೋದು, ಈ ಥರದನ್ನೆಲ್ಲ ನಾವು ಕುಟ್ತೀವಿ. ಅದೆಲ್ಲ ಆಚೆ ಕಡೆ ಈ ಥರ ಬೀಳುತ್ತೆ. ಈ ಥರ ಬೀಳದೇ ಇರೋ ಥರ ಒಂದು ಸಿಂಪಲ್ ಟಿಪ್ಪು ಏನಂದರೆ, ಯಾವುದೇ ನಮ್ಮ ಹತ್ರ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲರ ಮನೆಯಲ್ಲೂ ಇವಾಗ ಇದ್ದೇ ಇರುತ್ತೆ. ಆ ಪ್ಲಾಸ್ಟಿಕ್ ಬಾಕ್ಸ್ ಕ್ಯಾಪ್ ಇರುತ್ತಲ್ಲ, ಆ ಕ್ಯಾಪ್ನಲ್ಲಿ ನೋಡಿ ಹೀಗೆ ಈ ಥರ ಮಾರ್ಕ್ ಇಟ್ಕೊಂಡು ನೀವು ಇದೇ ಥರ ಕುಟ್ಟಾಣಿ ಎಲ್ಲ ನಿಮ್ಮ ಮನೇಲಿ ಯಾವ ಥರ ಕುಟ್ಟಾಣಿ ಇದ್ರೂ ಅದ್ರಲ್ಲಿ ಈ ಥರ ನೀವು ಮಾರ್ಕ್ ಮಾಡಿಕೊಂಡು ಅದನ್ನು ಈ ಥರ ಚಾಕುನಿಂದ ನೋಡಿ ಬಿಸಿ ಮಾಡಿ, ಹೀಗೆ ನೀವು ಚಾಕು ಬಿಸಿಲು ಮಾಡಿದಾಗ ನೀಟಾಗಿ ಶೇಪಲ್ಲಿ ಬೇಗ ಕಟ್ ಆಗಿಬಿಡತ್ತೆ. ಬ್ಲೇಡ್ನಲ್ಲಿ ಮಾಡೋಕ್ಕೆ ಹೋದಾಗ ಕೆಲವೊಂದು ಟೈಮು ಅದು ನೀಟಾಗಿ ಕಟ್ ಆಗೋದಿಲ್ಲ. ನೋಡಿ ಹೀಗೆ ಕಟ್ ಮಾಡಿ ನೋಡಿ, ಈ ಥರ ನೋಡಿ ಎಷ್ಟು ಸಿಂಪಲ್ಲಾಗಿ, ಏನೂ ಆಚೆ ಕಡೆ ಬರೋದಿಲ್ಲ, ಎಲ್ಲ ಒಳಗಡೆನೇ ನೀಟಾಗೆ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡಿ, ಈ ಥರದ್ದೊಂದು ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಈ ಥರ ದೊಡ್ಡ ದೊಡ್ಡ ಬಾಕ್ಸಸ್ಗಳು ಇರುತ್ತೆ ಮನೆಯಲ್ಲಿ. ಆ ಬಾಕ್ಸಸ್ನ ಹೀಗೆ ನೋಡಿ ಈ ಥರ ಆ ಸೈಡು ಈ ಸೈಡು ಎರಡು ಸೈಡೂ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗ್ತದೆ. ಆಪೋಸಿಟ್ ಸೈಡ್ಸ್ ಹೀಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಹೀಗೆ ಕಟ್ ಮಾಡಿಕೊಂಡು ಒಂದು ಸ್ಟೋರೇಜ್ ಥರ ನಾವು ಯೂಸ್ ಮಾಡಬಹುದು. ಈಗ ಇದ್ರ ಮೇಲೆ ಮಣೆ ಅದನ್ನೆಲ್ಲ ನಾವು ಹಾಗೆ ಎಲ್ಲಂದ್ರಲ್ಲಿ ಇಟ್ಟಿರ್ತೀವಿ. ಅದನ್ನು ಈ ಥರದ್ದೊಂದು ಸ್ಲ್ಯಾಬ್ ಮೇಲೆ ಹೀಗೆ ಇಟ್ಟಿದ್ರೆ ಅದು ನೀಟಾಗೆ ಒಂದು ಕಡೆ ಕೂತ್ಕೊಂಡಿರುತ್ತೆ. ಹಾಗೆ ನೋಡಿ, ಈಗ ನಮ್ಮ ಎಲ್ಲರ ಮನೆಯಲ್ಲೂ ಸಿಸರ್ಸ್ ಇರುತ್ತೆ, ಅದು ನೀಟಾಗಿ ಕಟ್ ಆಗ್ತಾ ಇರೋದಿಲ್ಲ. ಅದನ್ನು ಉಪ್ಪಿರುತ್ತಲ್ಲ, ಉಪ್ಪಿನಲ್ಲಿ ಹೀಗೆ ಮಾಡಿದ್ರಾಗ ಅದು ನೀಟಾಗಿ ಶಾರ್ಪಾಗಿ ಹೋಗುತ್ತೆ. ಆಮೇಲೆ ಅದನ್ನು ಆ ಕತ್ರಿನ ನಾವು ನೀಟಾಗಿ ಯೂಸ್ ಮಾಡ್ಬೋದು. ಆಮೇಲೆ ಕಟ್ ಮಾಡಿದಾಗ ಅದು ನೀಟಾಗಿ ಕಟ್ ಆಗುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡಿ. ಹಾಗೆ ನೋಡಿ, ನಮ್ಮ ಎಲ್ಲರ ಮನೆಯಲ್ಲೂ ಬ್ಯಾಂಗಲ್ಸ್ ಇರುತ್ತವೆ. ಈ ಥರ ಬಾಕ್ಸಸ್ಸಲ್ಲಿ ನಾವು ಹಾಗೆ ಇಟ್ಬಿಟ್ಟಿರ್ತೀವಿ, ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ, ನೋಡೋಕ್ಕೆ ಚೆನ್ನಾಗಿರೋದಿಲ್ಲ. ಅದು ಸ್ವಲ್ಪ ಲುಕ್ಕು ಕೊಡೋದಕ್ಕೋಸ್ಕರ ಈ ಥರ ಟಾನಿಕ್ದು ಮುಚ್ಚಳ ಎಲ್ಲರ ಮನೆಯಲ್ಲೂ ಇರುತ್ತೆ. ಆ ಟಾನಿಕ್ ಮುಚ್ಚಳನ ನೋಡಿ ಹೀಗೆ ಈ ಥರ ಆಫ್ ಕಟ್ ಮಾಡಿಕೊಂಡು ಅದನ್ನು ನೋಡಿ ಹೀಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಆ ಕಡೆ ಈ ಕಡೆ ನಾವು ಇದನ್ನು 2 ರಿಂಗ್ ಬರೋ ಥರ ನಾವು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಈ ಕಡೆ ಮತ್ತು ಈ ಕಡೆ 2 ಸೈಡೂ ಬರೋ ಥರ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ ಈ ಥರ ಎಷ್ಟು ಸಿಂಪಲ್ ಆಗಿದೆ. ಈ ಸರ್ಕಲ್ದು ಪೈಪ್ ಏನಿದೆಯಲ್ಲ ಅದನ್ನು ನಾನು ಪೇಪರ್ನಲ್ಲಿ ಮಾಡ್ಕೊಂಡಿದ್ದು, ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ಥರ ಬಾಟಲ್ಸ್ದು ಕ್ಯಾಪ್ಸು ಎಲ್ಲರ ಮನೆಯಲ್ಲೂ ಇರುತ್ತೆ. ಆ ಬಾಟಲ್ಸ್ ಕ್ಯಾಪ್ಸ್ನ ನೋಡಿ ಹೀಗೆ ವೆರಿ ಸಿಂಪಲ್ಲು, ಡಬಲ್ ಟೇಪ್ ಇರುತ್ತಲ್ಲ ಅದನ್ನು ಹೀಗೆ ನೋಡಿ ಈ ಥರ ಹಾಕಿಬಿಟ್ಟು ನೋಡಿ, ಗ್ಯಾಸ್ ಲೈಟರ್ ನಾವು ಎಲ್ಲೆಲ್ಲೋ ಇಟ್ಟು ಹುಡುಕ್ತಿರ್ತೀವಿ, ಸಿಗೋದಿಲ್ಲ. ಈ ಥರ ಒಂದು ಮಾಡಿಕೊಂಡ್ರೆ ಬೆಸ್ಟು ಐಡಿಯಾ. ನೋಡಿ, ಇದು ಜ್ಯೂಸ್ ಬಾಟಲು. ಈ ಬಾಟಲ್ನ ನಾವು ಹೇಗೆಲ್ಲ ಯೂಸ್ ಮಾಡ್ಕೊಳ್ಬೋದು ಅಂದರೆ, ಈ ಸ್ಮಾಲ್ ಬಾಟಲ್ನ ನೋಡಿ ಈ ಥರ ಕ್ಯಾಪ್ನ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಚಾಕುನಿಂದ ನೋಡಿ ಹೀಗೆ ಎಳೆದಾಗ ಅದು ಮುಂದೆಗಡೆ ಈ ಥರ ಬರುತ್ತೆ. ಇದನ್ನು ನಾವು
ಎಡ್ಜಲ್ಲಿ ಕಟ್ ಮಾಡ್ಕೊಂಬಿಟ್ರೆ ಅದು ಹೋಲ್ ಆಗುತ್ತೆ. ಇದನ್ನು ನಾವು ಆಯಿಲ್ ಕ್ಯಾನ್ ಥರ ನಾವು ಯೂಸ್ ಮಾಡ್ಕೋಬೋದು. ಇದಕ್ಕೆ ಆಯಿಲ್ ಫಿಲ್ ಮಾಡಿಕೊಂಡು ದೋಸೆಗೆ ಅದಕ್ಕೆ ಇದಕ್ಕೆ ನಮ್ಗೆ ಏನು ಬೇಕೋ ಆರಾಮಾಗಿ ಮನೆಯಲ್ಲೇ ನಮ್ಮದು ಈಸಿಯಾದಂಥ ಆಯಿಲ್ ಕ್ಯಾನು ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಎಲ್ಲರ ಮನೆಯಲ್ಲೂ ದಾರ ಇದ್ದೇ ಇರುತ್ತೆ. ಆ ದಾರ ಈ ಥರ ಎಲ್ಲ ಸುಕ್ಕಾಗ್ಬಿಡುತ್ತೆ. ಅದನ್ನು ನೀಟಾಗಿ ಆರ್ಗನೈಸ್ ಮಾಡೋದಂದರೆ ಈ ಥರ ಯಾವುದನ್ನ ಪಾರ್ಸಲ್ಲು ಅಥವಾ ಏನಾದರೂ ಒಂದು ಥರ್ಮಕೋಲು ಇರುತ್ತೆ, ಅದನ್ನು ನಾವು ಬಿಸಾಕ್ತೀವಿ. ಅದನ್ನು ಬಿಸಾಕೋ ಬದಲು ನೋಡಿ ಈ ಥರ ಅದನ್ನು ಹಾಗೆ ಇಟ್ಕೊಂಡು ಈ ಥರ ಬಾಕ್ಸ್ ಶೇಪ್ಗೆ ನಾವು ಕಟ್ ಮಾಡಿಕೊಂಡು ಅದಕ್ಕೆ ಟೂತ್ ಸ್ಟಿಕ್ ಇರುತ್ತಲ್ಲ, ಅದನ್ನು ಆ ಸ್ಟಿಕ್ಕನ್ನು ಹೀಗೆ ಚುಚ್ಚಿಬಿಟ್ಟು ನೋಡಿ ಈ ಥರ ಒಂದೊಂದೇ ದಾರಾನ ನೀಟಾಗಿ ಹಾಕಿದ್ರೆ ಅದು ನೀಟಾಗಿ ಇರುತ್ತೆ. ಆರಾಮಾಗಿ ನಮ್ಗೆ ಯಾವ ಕಲರ್ ಬೇಕೋ ಈಸಿಯಾಗಿ ತೊಗೊಳ್ಬೋದು. ನೋಡಿ ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಫಿನಿಶ್ ಆಗೋಯಿತು. ಇವಾಗ ಬೇಗ ಕೂಡ ಸಿಗುತ್ತೆ. ಆರಾಮಾಗಿ ಏನು ಬೇಕೋ ನಾವು ತೊಗೊಳ್ಬೋದು. ಇವಾಗ ಕೆಲವೊಂದು ಸತಿ ಅರ್ಜೆಂಟಲ್ಲಿ ಎಷ್ಟು ಕ್ಲಿಪ್ಸ್ ನಾವು ತೊಗೊಂಡ್ರು ಮನೆಯಲ್ಲಿ ಅದು ಇರೋದೇ ಇಲ್ಲ, ಕಳೆದು ಹೋಗ್ತಾ ಇರುತ್ತೆ. ಅಂಥ ಟೈಮ್ನಲ್ಲಿ ಏನು ಮಾಡ್ಬೋದು ಅಂದರೆ ಈ ಥರ ಐಸ್ ಕ್ರೀಮ್ ಸ್ಟಿಕ್ಸ್ ಇರುತ್ತಲ್ಲ, ಐಸ್ ಕ್ರೀಮ್ ಸ್ಟಿಕ್ಸ್ನ ನೋಡಿ ಹೀಗೆ ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಹೀಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಅದ್ರದ್ದು ಸ್ವಲ್ಪ ಚೂರಿರುತ್ತೆ, ಆ ಚೂರನ್ನ ಹೀಗೆ ಮಧ್ಯದಲ್ಲಿ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಬೇಕು. ಫಿಕ್ಸ್ ಮಾಡಿಕೊಂಡು ನೋಡಿ ಹೀಗೆ ಬರೋ ಥರ ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಕ್ಲಿಪ್ಪು ರೆಡಿ ಆಗೋಯ್ತು. ನಾವು ಪ್ರಾಜೆಕ್ಟ್ಸ್ಗೆಲ್ಲ ಈ ಥರದ್ದು ತೊಗೊಂಡು ಬಂದಿರ್ತೀವಲ್ಲ ಐಸ್ ಕ್ರೀಮ್ ಸ್ಟಿಕ್ಸು. ನೋಡಿದ್ರಲ್ಲ ಯೂಸ್ಫುಲ್ ಟಿಪ್ಸು. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.